ನಮಸ್ಕಾರ, ಎಜುನೈಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಕ್ರೈಸಿಸ್ ಶಿಕ್ಷಕರ ನೇಮಕಾತಿಯ ಅರ್ಜಿ ಭರ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳ ತಲೆದೋರ್ತಾ ಇರುವಂತಹ ಸಂದರ್ಭದಲ್ಲಿ BEd ಮತ್ತು TET ವಿವರಗಳನ್ನು ಹೇಗೆ ಆ್ಯಡ್ ಮಾಡಬೇಕು ಅನ್ನುವಂಥ ಒಂದು ಸಹಜವಾದಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ಸೊ ನೀವು ಈ ಒಂದು BEd ಮತ್ತು TETಯ ಡೀಟೇಲ್ಸನ್ನು ಆ್ಯಡ್ ಕ್ವಾಲಿಫಿಕೇಷನ್ನ ಮೂಲಕ ಆ್ಯಡ್ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ. ಹೆಂಗೆ ಅದನ್ನು ಮಾಡಬೇಕು ಅನ್ನುವಂಥ ಲೈವ್ ಆದಂಥ ವಿವರಗಳನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ. ಆದಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ KEA ಒಂದು ಆನ್ಲೈನ್ ಪೋರ್ಟಲನ್ನು ಲಾಂಚ್ ಮಾಡಿ ಆ ಮೂಲಕ ಅರ್ಜಿನ ಭರ್ತಿ ಮಾಡೋದಕ್ಕೆ ನಮಗೆ ರಿಕ್ವೆಸ್ಟ್ ಮಾಡಿದೆ. ಸೊ ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಸ್ ತುಂಬ ಇದ್ದಾವೆ. ಆದರೂ ಕೂಡ KEA ಅದನ್ನು ರಿಸಾಲ್ವ್ ಮಾಡೋ ಕಡೆ ಗಮನ ಹರಿಸ್ತಾ ಇಲ್ಲ. ಅದೊಂದು ವಿಷಾದನೀಯ ಸಂಗತಿನೇ. ಸೊ ಇಲ್ಲಿ ನನ್ನ ಎಡಭಾಗಕ್ಕೆ ಏನು 3 ಅಡ್ಡಗೆರೆಗಳು ಕಾಣಿಸ್ತಾ ಇದ್ದಾವೆ ನಿಮಗೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಪ್ರೊಫೈಲ್ ಕಾಣಿಸುತ್ತೆ ನಿಮಗೆ. ನೀವು ಈಗಾಗಲೇ ಇದನ್ನು ಮಾಡಿರ್ತೀರಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಬೇಸಿಕ್ ಅಂದರೆ ಮೂಲ ವಿವರಗಳು, SSLC ವಿವರಗಳು, ಆಮೇಲೆ ನಿಮಗೆ PUC ವಿವರಗಳು, ಆಮೇಲೆ ನಿಮಗೆ ರಿಸರ್ವೇಷನ್ ವಿವರಗಳು, ಕ್ಲೇಮ್ ವಿವರಗಳು, ಅಡಿಷ್ನಲ್ ಕ್ವಾಲಿಫಿಕೇಷನ್ನು, ಎಕ್ಸ್ಪೀರಿಯನ್ಸ್ ಡೀಟೇಲ್ಸು, ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಹಿಂಗೆ ಬೇರೆ ಬೇರೆ ವಿವರಗಳಿದ್ದಾವೆ. ಸೊ ಈಗ ನೀವು ಬೇಸಿಕ್ ಡೀಟೇಲ್ಸ್ನಲ್ಲಿ ಇರ್ತೀರಿ. ನೀವು ಪ್ರತಿ ಬಾರಿ ಲಾಗಿನ್ ಆದಾಗೂ ಕೂಡ ನಿಮ್ಮದು ಬೇಸಿಕ್ ಡೀಟೇಲ್ಸ್ನಲ್ಲೇ ಇರುತ್ತೆ. ಸೊ ನೀವು ನೆಕ್ಸ್ಟ್ ಹೋಗಿ ಅದನ್ನು ಅಡಿಷ್ನಲ್ ಕ್ವಾಲಿಫಿಕೇಷನಿಗೆ ತೊಗೊಂಡು ಹೋಗಬೇಕು. ಹೇಗೆ ಕೆಳಗೆ ಬರ್ತೀನಿ ನೋಡಿರಿ ನಾನು. ಸೊ ಇಲ್ಲಿ ಗಮನಿಸಿದ್ರಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತಿದೆ ನೋಡಿ. ಇವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದು SSLC ಡೀಟೇಲ್ಸಿಗೆ ಬರುತ್ತೆ. ಅಗೇನ್ SSLC ಡೀಟೇಲ್ಸ್ ಮೇಲೆ ಕೂಡ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಬೇಕು. ನಂತರ ಅದು PUC ಡೀಟೇಲ್ಸಿಗೆ ಬರುತ್ತೆ. ಅದಾದ ನಂತರ ಅಗೇನ್ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಬರಬೇಕು. ದೆನ್ ಅದು ನಿಮ್ಮದು ರಿಸರ್ವೇಷನ್ ಡೀಟೇಲ್ಸಿಗೆ ತೊಗೊಂಡು ಬರುತ್ತೆ. ಅದಾದಮೇಲೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಬೇಕು. ಆ ಟೈಮಲ್ಲಿ ನಿಮ್ಮದು ಅದು ಅಗೇನ್ ಕ್ಲೇಮ್ ಡೀಟೇಲ್ಸಿಗೆ ಬರುತ್ತೆ. ಅಂದರೆ ಏನೇನು ರಿಸರ್ವೇಷನ್ಗಳಿದ್ದಾವೆ ಆ ಒಂದು ಕ್ಲೇಮ್ ಡೀಟೇಲ್ಸಿಗೆ ಬರುತ್ತೆ. ಸೊ ಅದಾದಮೇಲೆ ಕೊನೆಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಡೀಟೇಲ್ಸ್ ಕೊಟ್ಟ ನಂತರ ನೆಕ್ಸ್ಟ್ ನಾವು ಕೊಡಬೇಕಾಗತ್ತೆ. ನೆಕ್ಸ್ಟ್ ಕೊಟ್ಟಾದಮೇಲೆ ಶೈಕ್ಷಣಿಕ ವಿವರಗಳು ಅನ್ನುವಂಥ ಒಂದು ಪೇಜ್ ತರಿಸುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಾವು ನಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಯ ಅರ್ಹತೆ, ದಾಖಲೆಗಳು, ಅಂಕಗಳು, ವಿಶ್ವವಿದ್ಯಾಲಯ ಮತ್ತು ಕೋರ್ಸ್ ಸಂಯೋಜನೆಗಳನ್ನು ಸೇರಿಸಿ ಮತ್ತು ನಿರ್ವಹಿಸಿ ಅನ್ನುವಂಥ ವಿವರ ಇದೆ. ಸೊ ನಾನು ಈಗಾಗಲೇ ಒಂದು ಡಿಗ್ರಿಯನ್ನು ಆ್ಯಡ್ ಮಾಡಿದ್ದೀನಿ. ಅರ್ಹತೆ 1 ಅಂತ ಆ್ಯಡ್ ಆಗಿದೆ ನೋಡಿ. UG ಡಿಗ್ರಿ ಅಂದರೆ ನನ್ನ BA ಅನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ನೀವೀಗ BEdನ್ನು ಆ್ಯಡ್ ಮಾಡಬೇಕು, ಮೆಥಡನ್ನು ಆ್ಯಡ್ ಮಾಡಬೇಕು ಮತ್ತು TETಯನ್ನು ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಇದೆ ನೋಡಿ. ಈ ಆ್ಯಡ್ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅರ್ಹತೆ 2 ಅಂತ ಬರುತ್ತೆ, ಕ್ವಾಲಿಫಿಕೇಷನ್ 2 ಅಂತ. ಸೊ ಅರ್ಹತೆಯ ಪ್ರಕಾರ ಯಾವುದು ಅಂತ ಕೇಳ್ತಾರೆ. ನಿಮ್ಮದು PG ಡಿಗ್ರಿಯಾ, UG ಡಿಗ್ರಿಯಾ, ಡಿಪ್ಲೊಮಾ ಅಂತ ಕೇಳ್ತಾರೆ. ಸೊ BEd ಕೂಡ UGನಲ್ಲೇ ಬರುತ್ತೆ. ಹಾಗಾಗಿ UG ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಡಿಗ್ರಿ ಅಂತ ಕೇಳ್ತಾರೆ. ಸೊ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್, ಬ್ಯಾಚುಲರ್ ಇನ್ ಸೈನ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್ ಈ ಥರ ಎಲ್ಲ ಇದೆ. ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಇದೆ ನೋಡಿ. ಬ್ಯಾಚುಲರ್ ಇನ್ ಎಜುಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ಡ್ ಅಂತ ಆಟೋಮೆಟಿಕಲಿ ಬರುತ್ತೆ. ಸೊ ವಿಶ್ವವಿದ್ಯಾಲಯವನ್ನು ಹುಡುಕಬೇಕಾಗುತ್ತೆ ನೀವು. ಸೊ ನಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ವ್ಯಾಪ್ತಿನಲ್ಲಿ ಮುಗ್ದಿರೋದ್ರಿಂದ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನನ್ನ ಕಾಲೇಜ್ ಹೆಸರನ್ನು ಕೇಳ್ತಾ ಇದೆ. ಸೊ ನಿಮ್ಮ ಒಂದು BEd ಕಾಲೇಜ್ ಯಾವುದಿತ್ತು ಆ ಒಂದು ಕಾಲೇಜ್ ಹೆಸರನ್ನು ನೀವು ಇಲ್ಲಿ ನಮೂದಿಸಬೇಕಾಗತ್ತೆ. ಸೊ ನಾನು ಜಸ್ಟ್ ಡೆಮೋ ಸಲುವಾಗಿ ABC ಕಾಲೇಜ್ ಆಫ್ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಮ್ಮ ರಿಜಿಸ್ಟರ್ ನಂಬರನ್ನು ಕೇಳುತ್ತೆ. ಸೊ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ರೀಸೆಂಟಾಗಿ ಮುಗಿಸಿದ್ರಿ ಅಂದರೆ ನಿಮಗೆ UVCMS ರಿಜಿಸ್ಟರ್ ನಂಬರನ್ನು ಕೊಟ್ಟಿರ್ತಾರೆ. U02CA ಅನ್ನುವಂಥ ನನ್ನ ನಂಬರ್ ಇದೆ. ಸೊ ಆ ಒಂದು ನಂಬರನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ U02CA 21A, U02CA 21A ಅಂತ ಹೀಗೆಲ್ಲ ನನ್ನ ನಂಬರ್ ಇದೆ. ಸೊ ಆ ನಂಬರನ್ನ ಆ್ಯಡ್ ಮಾಡಬೇಕಾಗತ್ತೆ. ಆ ನಂಬರನ್ನ ಆ್ಯಡ್ ಮಾಡಿದ ನಂತರ ಎಲ್ಲಿಂದ ರೆಕಗ್ನೈಸ್ ಆಗಿದೆ, ಅದು UGCಯಿಂದನಾ ICSEಯಿಂದನಾ ಅಂತ ಕೇಳ್ತಾರೆ. UGC ರೆಕಗ್ನೈಸ್ಡ್ ಅಂತ ಹಾಕಿ ಪಡೆದ ಅಂಕಗಳು ಎಷ್ಟು, ಒಟ್ಟು ಅಂಕಗಳೆಷ್ಟು ಅಂತ ಕೇಳ್ತಾರೆ. ಸೊ ನಮ್ಮದು ಒಟ್ಟು ಅಂಕಗಳು 2400. ನಾನು ತೊಗೊಂಡಿದ್ದು 2142. ಸೊ 2142, ಪಡೆದ ಅಂಕಗಳು 2142, ಹಾಗೆ ಒಟ್ಟು ಅಂಕಗಳು 2400 ಅಂತ ನಾನು ಹಾಕ್ತಾ ಇದ್ದೀನಿ. ಅದಾದ ನಂತರ ಪಾಸಾದಂತಹ ವರ್ಷ ಯಾವುದು, ಆಮೇಲೆ ಡ್ಯೂರೇಷನ್ ಯಾವುದು ಅಂತ ಕೇಳ್ತಾರೆ. ಸೊ ಡ್ಯೂರೇಷನ್ 2 ವರ್ಷದ ನಂದು. BEd ನಮ್ದು ಸಾಮಾನ್ಯವಾಗಿ ನಾವು 2 ವರ್ಷ ಓದ್ತಾ ಇದ್ವಿ. 2016ಕ್ಕಿಂತ ಪೂರ್ವದಲ್ಲಿತ್ತದು 10 ತಿಂಗಳದು 1 ವರ್ಷದ ಕೋರ್ಸು. ಇನ್ಫ್ಯಾಕ್ಟ್ ಇವಾಗ 2 ಇಯರ್ಸದ್ದು BEdನ್ನು ನಾವು ಗಮನಿಸ್ತಾ ಇದ್ವಿ. ಸೊ 2 ಇಯರ್ಸ್ ಅಂತ ಹಾಕಿದ್ದೀನಿ. ಪಾಸಾದ ವರ್ಷ ಅಂತ ಕೇಳಿದ್ದಾರೆ. 2023ರಲ್ಲಿ ನಾನು ಪಾಸ್ ಮಾಡ್ಕೊಂಡಿದ್ದೀನಿ. ಸೊ 2023 ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್, ಕೋರ್ಸ್ ಸಂಯೋಜನೆಗಳು ಅಂತ ಆಯ್ಕೆ ಮಾಡಿಕೊಳ್ಬೇಕು. ಸೊ ಇಲ್ಲಿ ನಂದು ಮೆಥಡ್ ಏನಿತ್ತು,
ಬಿ ಎಡ್ನಲ್ಲಿ ಅಂತಂದರೆ ಇಂಗ್ಲೀಷ್ ಮತ್ತು ಆರ್ಟ್ಸ್ ಇತ್ತು ನಂದು, ಅಂದರೆ ಹಿಸ್ಟ್ರಿ ಮತ್ತು ಇಂಗ್ಲೀಷ್ ತೊಗೊಂಡಿದ್ದೆ ನಾನು. ಸೊ ನಾನು ಇಂಗ್ಲೀಷ್ ಮತ್ತು ಆರ್ಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಅದರ ನಂತರವೇ ನಿಮಗೆ KTET ಅಥವಾ CTET ಅರ್ಹತೆಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಹಳ ಮುಖ್ಯವಾಗಿ ಗಮನಿಸಿ, ಕರ್ನಾಟಕ TETಗೆ ಸಪ್ರೇಟ್ ಅವರು ಒಂದು ಇಂಟರ್ಫೇಸನ್ನು ಕೊಟ್ಟಿಲ್ಲ, ಸಪ್ರೇಟ್ ಆಪ್ಷನ್ ಕೂಡ ಕೊಟ್ಟಿಲ್ಲ. ನೀವೇನು ಬಿ ಎಡ್ ಡೀಟೇಲ್ಸನ್ನು ಆ್ಯಡ್ ಮಾಡ್ತೀರಿ, ಅದೇ ಬಿ ಎಡ್ ಡೀಟೇಲ್ಸ್ನ ವ್ಯಾಪ್ತಿನಲ್ಲೇ ನಿಮ್ಮ ಮೆಥಡನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಯಾವ TETನಲ್ಲಿ ಪಾಸ್ ಆಗಿದ್ದೀರಿ, ಕರ್ನಾಟಕ TETನೋ ಅಥವಾ CTETನೋ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಸ್ಮಾಲ್ ಲೆಟರ್ಸಲ್ಲೇ ಹಾಕಬೇಕು. ಸ್ಮಾಲ್ ಲೆಟರ್ಸಲ್ಲಿ ಹಾಕಿದರೆ ಅದು ಅಪ್ಲಿಕೇಶನ್ ತೊಗೊಳ್ತಾ ಇದೆ, ಸೇವ್ ಆಗ್ತಾ ಇದೆ. ಅದರ್ವೈಸ್ ಸ್ವಲ್ಪ ಸೇವ್ ಆಗುವಲ್ಲಿ ಸಮಸ್ಯೆ ಆಗ್ತಾ ಇದೆ. ಸೊ ಈಗ ನೀವು ಯಾವುದೇ ಡೀಟೇಲ್ಸನ್ನು ಭರ್ತಿ ಮಾಡಿದ ನಂತರ ಅದನ್ನು ಪ್ರಾಪರಾಗಿ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀವು ಸೇವ್ ಅಂತ ಕೊಡಬೇಕಾಗುತ್ತೆ. ಸೊ ಸೇವ್ ನೋಡಿರಿ, ಒಂದೊಂದು ಸಲ ಹೀಗೆಲ್ಲ ಇಶ್ಯೂ ಆಗ್ತಾ ಇರುತ್ತೆ. ನಾವು ಎಲ್ಲ ಸರಿಯಾಗಿ ಡೀಟೇಲ್ಸನ್ನು ಸೇವ್ ಮಾಡಿಕೊಂಡ್ರೂ ಕೂಡ ಒಮ್ಮೊಮ್ಮೆ ಫೇಲ್ ಟು ಸೇವ್ ಅಂತ ಬರುತ್ತೆ. ಆಮೇಲೆ UGC ಸೆಲೆಕ್ಟ್ ಮಾಡಿದ್ರು ಕೂಡ ನೀವು ರೆಕಗ್ನೈಸೇಷನ್ ಸೆಲೆಕ್ಟ್ ಮಾಡಿಲ್ಲ ಅಂತ ಬರುತ್ತೆ. ಹಿಂಗೆ ಭಾಳ ಸಮಸ್ಯೆಗಳಿದ್ದಾವೆ. KEಗೆ ಸಂಬಂಧಪಟ್ಟಂತೆ ಅವ್ರ ನಿರ್ವಹಣೆ ಅಂತೂ ಸರಿ ಇಲ್ಲ. ಇದು ಈ ಥರದ ಸಮಸ್ಯೆಗಳನ್ನು ನಾವು ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಹೆಲ್ಪ್ಲೈನಿಗೆ ಕಾಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಬಟ್ ಮೇಕ್ ಶ್ಯೂರ್ ನೀವು ಯಾವಾಗ ಫ್ರೀ ಆಗ್ತಿರೋ ಅವಾಗ ಇಮಿಡಿಯೇಟ್ಲಿ ಈ ಡೀಟೇಲ್ಸನ್ನು ಫಿಲ್ ಮಾಡಿಬಿಡಿ. ಸೊ ನಿಮ್ಮ ಅರ್ಹತೆಯ ಪ್ರಕಾರ ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಕಾಲೇಜ್ ಇದೆ ಕಾಲೇಜ್ ಹೆಸರನ್ನು ಸರಿಯಾಗಿ ನಮೂದಿಸಿ ಸ್ಮಾಲ್ ಲೆಟರ್ಸ್ನಲ್ಲಿ ಬರೆದ್ಬಿಡ್ರಿ. ಆಮೇಲೆ ನೋಂದಣಿ ಸಂಖ್ಯೆ ಬರೀರಿ ನಿಮ್ಮದು. ಆಮೇಲೆ ರೆಕಗ್ನೈಸ್ಡ್ ಬೈ UGC ಅಂತ ಹಾಕ್ರಿ. ಟೋಟಲ್ ಅಂಕ ಎಷ್ಟಿತ್ತು, ನೀವೆಷ್ಟು ಪಡ್ಕೊಂಡ್ರಿ ಅಂತ ಎಂಟ್ರಿ ಮಾಡಿರಿ. 2 years ಕೋರ್ಸ್ ಅಂತ ಹಾಕಿ ಯಾವಾಗ ಪಾಸ್ ಆದ್ರಿ ಅದನ್ನು ಆ್ಯಡ್ ಮಾಡಿರಿ. ಆಮೇಲೆ ಮೆಥಡ್ಸನ್ನು ಆ್ಯಡ್ ಮಾಡಿ KTET ಅಂತ ಆ್ಯಡ್ ಮಾಡಿ. ಎಲ್ಲವೂ ಆದಮೇಲೆ ನೀವು ಸೇವ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಸಲ ಈ ಥರ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರುತ್ತೆ, ಡೋಂಟ್ ವರಿ. ಬಟ್ ಇದೇ ರೀತಿಯಾಗಿ ನೀವು ಭರ್ತಿ ಮಾಡಬೇಕು. ನೀವು ಮತ್ತೆ ಟ್ರೈ ಮಾಡ್ತಾ ಇರಿ, ಅದು ಸೇವ್ ಆಗುತ್ತೆ. ಬಟ್ ಸ್ಮಾಲ್ ಲೆಟರ್ಸನ್ನು ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ, ಡೆಫಿನೆಟ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ ನೀವು BEd ಮತ್ತು TET ವಿವರಗಳನ್ನು ಭರ್ತಿ ಮಾಡ್ಬೋದು ಅಂತ ಹೇಳ್ತಾ, ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.